ನಮಸ್ಕಾರ ಸ್ನೇಹಿತರೆ ಎಲ್ಲರೂ. ನನ್ನ ಹೆಸರು ಆನಂದ್ ಪಾಟೀಲ್, ಟ್ರೇಡರ್, ಇನ್ವೆಸ್ಟರ್ ಮತ್ತು ಟೆಕ್ನಿಕಲ್ ಅನಲಿಸ್ಟ್. ಇವತ್ತು ಬನ್ನಿ ನೋಡೋಣ ನಾವು NSE ಸ್ಟಾಕ್ನ ಹೇಗೆ ತಗೊಳ್ಳೋದು ಮತ್ತು NSE ಸ್ಟಾಕ್ ಬಗ್ಗೆ ಒಂದು ಅನಲೈಸೇಷನ್ನ ಮಾಡೋಣ. NSE ಸ್ಟಾಕ್ ನೀವು ನೋಡಿರ್ತೀರಾ, ಯಾರೆಲ್ಲ ಒಂದು ನಿಮ್ಮ ವಾಚ್ ಲಿಸ್ಟಲ್ಲಿ ಹೋಗಿ ಆ್ಯಡ್ ಮಾಡಬೇಕಾದ್ರೆ NSEನ BSEನ ಅಂತ ಒಂದು ಆಪ್ಷನ್ಸ್ ಕೇಳ್ತಾರೆ. ಅದು NSE ಸ್ಟಾಕ್. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ NSE ಸ್ಟಾಕ್ ಇನ್ನೂ ಲಿಸ್ಟ್ ಆಗಿಲ್ಲ. ಆದರೂ ಕೂಡ ನೀವು ಇದನ್ನು ತಗೋಬಹುದು. ಅದರ ಬಗ್ಗೆ ಒಂದು ಅನಲೈಸ್ನ ಮಾಡೋಣ. ಈ ಒಂದು ತಗೊಳ್ಳೋ ಒಂದು ಪ್ಲಾಟ್ಫಾರ್ಮ್ ಬಂದು ಅನ್ಲಿಸ್ಟೆಡ್ ಮಾರ್ಕೆಟ್ ಅಂತ ಕರಿತೀವಿ. ಇದನ್ನ ಬಿಫೋರ್ IPO ನಾವು ಪರ್ಚೇಸ್ ಮಾಡ್ತೀವಿ, ಅದನ್ನ ಅನ್ಲಿಸ್ಟೆಡ್ ಮಾರ್ಕೆಟ್ ಅಂತ ಕರಿತೀವಿ. ಅಲ್ಲಿಂದ ನಾವು NSE ಸ್ಟಾಕ್ ಕೂಡ ಬೈನ ಮಾಡಬಹುದು. ಬನ್ನಿ ಇವತ್ತಿನ ಒಂದು ಅನಲೈಸ್ ಮಾಡೋಣ. NSE ಸ್ಟಾಕ್ ಪ್ರಾಫಿಟ್ ಅಲ್ಲಿ ಇದೆಯಾ, ಲಾಸ್ ಅಲ್ಲಿ ಇದೆಯಾ, ಇಲ್ಲ ಈ ಸ್ಟಾಕ್ ನ ಬೈ ಮಾಡಬಹುದಾ ಇಲ್ವಾ ಅಂತ ಕಂಪ್ಲೀಟ್ ಅನಲೈಸೇಷನ್ ವಿಡಿಯೋನ ಕೊನೆಯವರೆಗೂ ನೋಡಿ. ಇದನ್ನ ಎಲ್ಲೋ ಬೈ ಮಾಡಬೇಕು, ಹೇಗೆ ಬೈ ಮಾಡಬೇಕು ಅಂತ ಕೂಡ ನಾನು ಕಂಪ್ಲೀಟ್ ಡೀಟೇಲ್ನ ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ತಿಳ್ಕೊಳ್ಳೋಣ ಇವತ್ತು NSE ಸ್ಟಾಕ್ ಬಗ್ಗೆ ಒಂದು ಅನಲೈಸೇಷನ್. ನಿಮ್ಗೆಲ್ಲರೂ ಗೊತ್ತಿದೆ, NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದು ಬಂದು ಮುಂಬೈಯಲ್ಲಿದೆ. ಈ ಒಂದು ಡಿಸ್ಕ್ಲೈಮರ್ ಕೂಡ ಅವರದೇ ಆದ ವೆಬ್ಸೈಟ್ ಇಂದ. ಇದೊಂದು ಡಿಸ್ಕ್ಲೈಮರ್, ಇದು ಓನ್ಲಿ ಫಾರ್ ಇನ್ಫಾರ್ಮೇಶನ್, ನಮ್ದು ಎಜುಕೇಶನ್ ಮಾತ್ರ ಇದನ್ನ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಒಂದು ಕಂಪನಿ ಬಗ್ಗೆ ನೋಡ್ಬೇಕಂದ್ರೆ ಕಂಪನಿ ಬಂದ್ಬಿಟ್ಟು ಒಂದು 1995 ಅಲ್ಲಿ ಒಂದು ಎಸ್ಟಾಬ್ಲಿಷ್ ಆಗಿರೋದು NSE. ಈ ಒಂದು NSE ಸ್ಟಾಕ್ ನ ಪ್ರೈಸ್ CMP ಅಂತ ಕರಿತೀವಿ. ನೋಡಿದಿರಾ, 1899 rupees. ನೆಕ್ಸ್ಟ್ ಬಂದ್ಬಿಟ್ಟು ಟಾರ್ಗೆಟ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಅದರ್ವೈಸ್ ಓನ್ಲಿ ಅದು ಅನಲೈಸ್ ಮಾತ್ರ. ಪ್ರೆಸೆಂಟ್ ಪ್ರೈಸ್ ಬಂದು 1899. ಓಕೆ, ಈ ಒಂದು ಕಂಪನಿಯ ಡೀಟೇಲ್ಸ್ ನೋಡೋಣ. ಈ ಒಂದು ಕಂಪನಿ ಬಂದ್ಬಿಟ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದ್ಬಿಟ್ಟು ನೀವು ನೋಡ್ಬೋದು ಇಲ್ಲಿ 382 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ನಮ್ಮ ಒಂದು NSE ಸ್ಟಾಕ್. ನೀವು ಇಲ್ಲಿ ನೋಡ್ಬೋದು, ಒಂದು ವರ್ಷದಿಂದ ವರ್ಷಕ್ಕೆ ಒಳ್ಳೆ ಒಂದು ಪರ್ಫಾರ್ಮೇಷನ್ ಕೂಡ ಒಂದು ಪರ್ಫಾರ್ಮ್ ಮಾಡ್ತಾ ಇದೆ. ಸೇಲ್ ಅಲ್ಲೂ ಕೂಡ ಒಂದು 16,433 ಲಾಸ್ಟ್ ಒಂದು ಇಯರ್ ಒಂದು ರೆವಿನ್ಯೂ ಇದು ಜನರೇಟ್ ಮಾಡಿದ್ದಾರೆ. ಮೋರ್ ಡೀಟೇಲ್ಸ್ ನೀವು ನೋಡ್ಬೋದು. ಇನ್ನು ಕೂಡ ಈ ಒಂದು ಹೋಲ್ಡಿಂಗ್ NSE ಹೋಲ್ಡಿಂಗ್ ಯಾವ ತರ ಇದೆ, ಈ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬಂದ್ಬಿಟ್ಟು 11.2% ಇಲ್ಲಿ ಒಂದು ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಫಾರಿನ್ ಇನ್ವೆಸ್ಟ್ಮೆಂಟ್ ಬಂದು 23% ಸಮಥಿಂಗ್ ಚೇಂಜ್ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ನಾನ್ ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು 24% ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಪ್ರಮೋಟರ್ ಬಂದು 41.6% ಪ್ರಮೋಟರ್ ಹೋಲ್ಡಿಂಗ್ ಇದರಲ್ಲಿ ಇದೆ. ಹೋಲ್ಡಿಂಗ್ ನ ನೋಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಕಂಪನಿ ಬಂದು ರೀಸೆಂಟ್ ಆಗಿ ಬೋನಸ್ ಕೊಟ್ಟಿದೆ 4:1. ಇದ್ರ ಪ್ರೈಸ್ ಬಂದು 10,000 ಇತ್ತು. ಅದನ್ನ ಡಿವೈಡ್ ಮಾಡಿ ಸ್ಪ್ಲಿಟ್ ಮಾಡಿದರೆ ಬೋನಸ್ ಸ್ಪ್ಲಿಟ್ ನಿಮ್ಗೆ ಗೊತ್ತಿರುತ್ತೆ, ಎರಡು ಒಂದೇ. ನೆಕ್ಸ್ಟ್ ಬಂದ್ಬಿಟ್ಟು ಕಂಪನಿ ಒಂದು ಡಿವಿಡೆಂಡ್ ಕೂಡ ಕೊಡ್ತಾ ಇದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ, ಹೌದಲ್ವಾ? 90 ರೂಪಾಯಿ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ. ಹೋದ್ರು 23 80 ಕೊಟ್ಟಿದ್ದಾರೆ. 42 ರೂಪಾಯಿ 22 ಕೊಟ್ಟಿದ್ದಾರೆ. ಈ ತರ ಒಂದು ಒಳ್ಳೆ ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದಾರೆ. ಇದು ಸೇಮ್ ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಹೇಗೆ ಡಿವಿಡೆಂಡ್ ಸಿಗುತ್ತೆ ಅದೇ ರೀತಿ ಇಲ್ಲೂ ಕೂಡ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ನಮ್ಮ ಸ್ಟೇಟ್ಮೆಂಟ್ ಅನ್ನ ನೋಡಬಹುದು. ಇದು ಒಂದು ಬ್ಯಾಲೆನ್ಸ್ ಶೀಟ್, ಇನ್ಕಮ್ ಸ್ಟೇಟ್ಮೆಂಟ್ ನ ನೋಡಬಹುದು. ಇಲ್ಲಿ ಟೋಟಲ್ ರೆವಿನ್ಯೂ ಬಂದ್ಬಿಟ್ಟು 3,898 2020 ಇತ್ತು. ಇವಾಗ 16,434 ಆಗಿದೆ. ಮುಂದೆ ಒಂದು ಫ್ಯೂಚರ್ ಒಂದು ಅನಲೈಸೇಷನ್ ಕೂಡ ಕೊಟ್ಟಿದ್ದಾರೆ. ಬಂದ್ಬಿಟ್ಟು ನೆಕ್ಸ್ಟ್ 2030 ಅವರು 41,803 ಕೋಟಿ ರೆವಿನ್ಯೂನ ಜನರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಲವೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನ ಮಾತ್ರ ನಾನು ತಗೊಂತಾ ಇದ್ದೀನಿ. ಮೋರ್ ಇನ್ಫಾರ್ಮೇಶನ್ಗೆ ಈ ಪ್ಲಾಟ್ಫಾರ್ಮ್ ನಾನು ನಿಮಗೆ ಲಿಂಕ್ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ನೀವು ಲಾಗಿನ್ ಮಾಡಿ ನೋಡಬಹುದು. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ನೆಟ್ ಇನ್ಕಮ್ ನೋಡಿ, 1,885 ಕೋಟಿ ಇತ್ತು 2020. ನೆಕ್ಸ್ಟ್ ಬಂದ್ಬಿಟ್ಟು 8,306 ಪ್ರೆಸೆಂಟ್ 2024 ಇಷ್ಟೊಂದು ನೆಟ್ ಪ್ರಾಫಿಟ್ ಇದೆ. 8,000 ಕೋಟಿ ಲಾಭದಲ್ಲಿ ಇದ್ದಾರೆ. ಫ್ಯೂಚರ್ ಪ್ರೊಡಕ್ಷನ್ ಬಂದ್ಬಿಟ್ಟು ಅವರು 2030ಗೆ 25,000 ಕೋಟಿ ನೆಟ್ ಪ್ರಾಫಿಟ್ ನ ಜನರೇಟ್ ಮಾಡ್ತೀನಿ ಅಂತ ಒಂದು ಅನಲೈಸೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು EPS ನೀವು ಕೇಳಿರ್ತೀರ, ಬಟ್ ಇಲ್ಲಿ ಡಿಲ್ಯೂಟೆಡ್ EPS ಅಂತಿದೆ. ಇದನ್ನ ಫ್ಯೂಚರ್ EPS ಮತ್ತೆ ಪ್ರೆಸೆಂಟ್ ನ ಕಾಂಬಿನೇಷನ್ ಮಾಡಿ ಕೊಟ್ಟಿರ್ತಾರೆ. EPS ತುಂಬಾ ಚೆನ್ನಾಗಿದೆ, 148 ರೂಪಾಯಿ. ಅಂದ್ರೆ ನಾವು ಒಂದು ಇನ್ವೆಸ್ಟ್ ಮಾಡೋ ದುಡ್ಡಿಂದ ಅವ್ರು ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ಈ ಒಂದು EPS ನೀವು ಕಾಮನ್ ಆಗಿ ನೋಡಿರ್ತೀರ. EPS ತುಂಬಾ ಚೆನ್ನಾಗಿದೆ. ಅವರ EPS ಬಂದು 2030ಗೆ 447 ರೂಪೀಸ್ EPS ಇರುತ್ತೆ ಅಂತ ಒಂದು ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ. ಈ ಒಂದು ಪ್ಲಾಟ್ಫಾರ್ಮ್ ಇದು ಕಂಪ್ಲೀಟ್ ಬಂದು ಪ್ಲಾಟ್ಫಾರ್ಮ್ ನ ಅನಲೈಸೇಷನ್ ಆಗಿರುತ್ತೆ. ಓಕೆನಾ? ಯಾವುದೇ ತರಹದ ಇದನ್ನ ಓನ್ಲಿ ಫಾರ್ ಎಜುಕೇಶನ್. ಇಲ್ಲಿರೋ ಡೇಟಾಗಳು ಬಂದ್ಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ಒಂದು ಅಪ್ರಾಕ್ಸಿಮೇಟ್ ಡೇಟಾ ಇರುತ್ತೆ, ಅಕ್ಯುರೇಟ್ ಡೇಟಾ ಇದು ಇರಲ್ಲ. ಯಾಕಂದ್ರೆ ಇದು ಬಂದು ಇನ್ನೂ ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿಲ್ಲ, ಸೆಬಿ ಅಂಡರ್ ಬಂದಿರಲ್ಲ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು, ಇವ್ರದ್ದು ಟೋಟಲ್ ಒಂದು ಲೇಯಬಿಲಿಟಿ
ಕಂಪ್ಲೀಟ್ ಆಗಿ 65,000 ಕೋಟಿಗಿಂತ ಹೆಚ್ಚು ಅಸೆಟ್ ಇದೆ. ಇವರು ಲಿಯಬಿಲಿಟಿ ಬಂದ್ಬಿಟ್ಟು ಟೋಟಲ್ ಲಿಯಬಿಲಿಟಿ ಬಂದ್ಬಿಟ್ಟು 32,000 ಕೋಟಿ ಇದೆ. ಇವರು ಒಂದು ಅಸೆಟ್ ಜಾಸ್ತಿ ಇದೆ, ಲಿಯಬಿಲಿಟಿ ಕೂಡ ಕಡಿಮೆ ಇದೆ. ಇಲ್ಲಿ ಒಂದು ಪ್ರಾಫಿಟ್ ಕೂಡ ನೋಡ್ಬೋದು. ಇಲ್ಲಿ ನೀವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಲ್ಲಿ ನೋಡ್ಬೋದು ನೀವು, ಮತ್ತೆ ನೆಟ್ ಇನ್ಕಮ್ ಎಲ್ಲದರಲ್ಲೂ ಕೂಡ ಗ್ರಾಫ್ ವೈಸ್ ಅಲ್ಲಿ ಕೊಟ್ಟಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಏರಿಕೆ ಕೂಡ ಆಗ್ತಾ ಇದೆ. ಮತ್ತೆ ಇಲ್ಲಿ ಬಂದು ನೀವು ನೋಡ್ಬೋದು ಕರೆಂಟ್ ರೇಷಿಯೋಸ್, ಲಿಕ್ವಿಡಿಟಿ ಎಲ್ಲ ಕೂಡ, ಪ್ರಾಫಿಟೇಬಲ್ ರೇಷಿಯೋ ಪ್ರತಿಯೊಂದು ಕೂಡ, ನೆಟ್ ರೇಷಿಯೋ, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಅಪ್ ಟು ಒಂದು 2030ಗೆ ಏನೊಂದು ಟಾರ್ಗೆಟ್ ಅಲ್ಲಿ ಕೊಟ್ಟಿದ್ದಾರೆ, ಯಾವ ರೀತಿ ಅವನು ಇಂಪ್ರೂವ್ ಕೂಡ ಮಾಡ್ತಾರೆ ಅಂತ ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ. ಫ್ಯೂಚರ್ ಅಸಂಪ್ಷನ್ ಕೂಡ ಇದೆ. ಓಕೆ ಸರ್, ಈ ಒಂದು NSE ಸ್ಟಾಕ್ ನಿಮಗೂ ಗೊತ್ತು, ತುಂಬಾ ಡಿಮ್ಯಾಂಡ್ ಇರುವಂತ ಸ್ಟಾಕ್. ಕಳೆದ ಬಾರಿ ಸುಮಾರು ನಿಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದಾಗ 5 ಲಕ್ಷ 6 ಲಕ್ಷ ಕೊಟ್ಟು ತಗೋಬೇಕಿತ್ತು. ಆಮೇಲೆ ಬೋನಸ್ ನ ಕೊಟ್ಟರು, ಸ್ಪ್ಲಿಟ್ ಆಯ್ತು. ಆಫ್ಟರ್ ದಟ್ ಒಂದು 50 ಕ್ವಾಂಟಿಟಿ ಇತ್ತು. ಮತ್ತೆ ಈ ಒಂದು ಸ್ಟಾಕ್ ತಗೊಳ್ಳಕ್ಕೆ 9,000 ಓನ್ಲಿ KYCಗೆ ನಾವು ಚಾರ್ಜ್ ಕೊಡಬೇಕಿತ್ತು. ಬಟ್ ಇವಾಗ ಯಾವುದೇ ತರಹದ KYC ಚಾರ್ಜ್ ಇಲ್ಲ. ಆರಾಮಾಗಿ ನೀವು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಲಾಗಿನ್ ಆಗೋ ಮುಖಾಂತರ ಜಸ್ಟ್ ಒಂದು 10,000 ಇಂದ ಒಂದು ಲಾಟ್ ವೈಸ್ ಇರುತ್ತೆ, 10,000 ಇಂದ ಕೂಡ ಇನ್ವೆಸ್ಟ್ ಮಾಡ್ಬೋದು. ಬಟ್ ಅದು ಹೇಗೆ ಮಾಡೋಣ ಅಂತ ನೋಡೋಣ. ಈ ತರ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ. ನೀವು ಹೋಗ್ಬಿಟ್ಟು ನಿಮ್ಮ ಇಮೇಲ್ ID ಹಾಕಿ, ಲಿಂಕ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನೀವು ಹೋಗಿ ನಿಮ್ಮ ಇಮೇಲ್ ID ಸೈನ್ ಅಪ್ ಅಂತ ಇಮೇಲ್ ID ಕೊಟ್ಟರೆ ಲಾಗಿನ್ ಮಾಡ್ಕೋಬಹುದು. ಆನಂತರ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನಿಮ್ಮ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನನ್ನ ಪ್ರೊಫೈಲ್ ಕ್ರಿಯೇಟ್ ಆಗಿದೆ, AP ಅಂತ ಒಂದು ಪ್ರೊಫೈಲ್. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಇನ್ಫಾರ್ಮೇಶನ್, ಬೇಸಿಕ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್, ಡಿಮ್ಯಾಟ್ ಅಕೌಂಟ್ ಕೂಡ ಇದಕ್ಕೆ ಲಿಂಕ್ ಮಾಡಬಹುದು. ನಿಮ್ಮ ಹತ್ರ ಯಾವ್ದು ಜಿರೋ ಇದೆಯಾ, ಏಂಜಲ್ ಇದೆಯಾ, ಅಪ್ಸ್ಟಾಕ್ ಇದೆಯಾ, ಯಾವುದೊಂದು ಡಿಮ್ಯಾಟ್ ಅಕೌಂಟ್ ಕೂಡ ಇಲ್ಲಿ ಕನೆಕ್ಟ್ ಮಾಡಿದ್ರೆ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಕೂಡ ಕ್ರಿಯೇಟ್ ಮಾಡಬಹುದು. ಬ್ಯಾಂಕ್ ಡೀಟೇಲ್ಸ್ ಹಾಕಿ ಕಂಪ್ಲೀಟ್ KYC ಕ್ಲಿಯರ್ ಮಾಡಬಹುದು. ಯಾಕೆ ನಾವು ಡಿಮ್ಯಾಟ್ ಅಕೌಂಟ್ ID ಹಾಕ್ಬೇಕಂದ್ರೆ, ಇಲ್ಲಿ ನಾವು ಖರೀದಿ ಮಾಡಿರೋ ಸ್ಟಾಕ್ ನಮ್ಮ ಡಿಮ್ಯಾಟ್ ಅಲ್ಲಿ ನಾವೆಲ್ಲ ಖರೀದಿ ಮಾಡೋದು CDS ಅಲ್ಲಿ ಸ್ಟೋರ್ ಆಗುತ್ತಲ್ಲ, ಇಲ್ಲೂ ಅದೇ ತರನೇ ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನೆಲ್ಲ ನೀವು ಖರೀದಿ ಮಾಡ್ತೀರಿ CDS ಅಲ್ಲಿ ಹೋಗಿ ಜಮಾ ಆಗುತ್ತೆ. ಅದು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕೂಡ ಶೋ ಆಗುತ್ತೆ. ನೋಡಿ, ಯಾವುದೇ ಒಂದು ನಿಮ್ಮ ಅಕೌಂಟ್ ಇರ್ಬೋದು, ಎಲ್ಲಾನು ಕೂಡ ಇಲ್ಲಿ ಒಂದು ಶೋ ಆಗುತ್ತೆ. ಯಾವುದೇ ಅಕೌಂಟ್ ಇದ್ರೂ ಕೂಡ ನಿಮ್ಮ ಅಕೌಂಟ್ ಹೋಗಿ ಇಲ್ಲಿ ಡಿಮ್ಯಾಟ್ ಅಕೌಂಟ್ ಹಾಕೊಳ್ಳೋದ್ರಿಂದ ಆ ಒಂದು ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಡಿಮ್ಯಾಟ್ ಅಲ್ಲಿ ಇಲ್ಲಿ ಏನೇ ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನೇ ಪರ್ಚೇಸ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ಶೋ ಆಗುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಏನೋ ಒಂದು NSE ಸ್ಟಾಕ್ ಪರ್ಚೇಸ್ ಮಾಡ್ತೀರಿ, IPO ಅಪ್ಡೇಟ್ ಆಗ್ತಾ ಇರುತ್ತೆ. ಅವರು ಯಾವಾಗ ಬರುತ್ತೆ, IPO ಬಂದಾಗ 6 ಮಂತ್ ಲಾಕ್-ಇನ್ ಪೀರಿಯಡ್ ಇರುತ್ತೆ. 6 ಮಂತ್ ಲಾಕ್-ಇನ್ ಪೀರಿಯಡ್ ಇರುತ್ತೆ. IPO ಬಂದ್ಮೇಲೆ ನೀವು ಸೆಲ್ ಮಾಡಕ್ ಆಗಲ್ಲ. ಇನ್ನೊಂದು ಇನ್ ಕೇಸ್ ನೀವು ಸೆಲ್ ಮಾಡ್ಬೇಕಂದ್ರೂ ಕೂಡ ಇಲ್ಲೇ ತಗೊಂಡು ಇಲ್ಲೇ ಸೇಲ್ ಮಾಡ್ಬೋದು. ಒನ್ಸ್ IPO ಆದ್ಮೇಲೆ 6 ಮಂತ್ ಒಂದು ಲಾಕ್-ಇನ್ ಪೀರಿಯಡ್ ಇರುತ್ತೆ. ಹಾಗಾಗಿ 6 ಮಂತ್ ಇಟ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಒಂದು NSE ನ ಪರ್ಚೇಸ್ ಮಾಡ್ಬೇಕಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೋಡ್ಬೋದು ನೀವು 11,664 ಇದೆ. ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಚಾರ್ಜ್ ಕೂಡ ಇರುತ್ತೆ. ಈ ತರ ಲಾಟ್ ವೈಸ್ ಸಿಸ್ಟಮ್ ಇರುತ್ತೆ. ಇಲ್ಲಿ ಒಂದು ಸ್ಟಾಕ್ ನ ನೀವು ತಗೊಳಕ್ ಆಗಲ್ಲ, ಲಾಟ್ ವೈಸ್ ಇರುತ್ತೆ. ನೀವು ಬೇರೆ ಪ್ಲಾಟ್ಫಾರ್ಮ್ ಹೋದ್ರೆ 1,000, 500 ಈ ತರ ಒಂದು ಲಾಟ್ ಸೈಜ್ ಇರುತ್ತೆ. ಬಟ್ ನಾವು ಒಂದು 7,000 ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಓನ್ಲಿ ಒಂದು 6 ಸ್ಟಾಕ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ಬೋದು. 6 ಸ್ಟಾಕ್ಸ್ ತಗೊಂಡು ನೀವು ಸ್ಟಾಕ್ ನ ಒಂದು 6 ಒಂದು ಸ್ಟಾಕ್ ಒಂದು ಲಾಟ್ ಇರುತ್ತೆ, ಅದನ್ನ ತಗೊಂಡು ಸ್ಟಾರ್ಟ್ ಮಾಡ್ಬೋದು. ಈ ಒಂದು ಇಲ್ಲಿ ಬೈಯಿಂಗ್ ಹೆಂಗೆ ಪ್ರೊಸೆಸ್ ಇರುತ್ತೆ ಅಂದ್ರೆ, ಜಸ್ಟ್ ನೀವು ಬೈದ್ರೆ ಲೈಕ್ ನೀವು ಆನ್ಲೈನ್ ಆರ್ಡರ್ ಮಾಡಿದ್ರೆ ಟ್ರ್ಯಾಕಿಂಗ್ ಆಗ್ತಾ ಇರುತ್ತಲ್ಲ, ಆ ತರ ಟ್ರ್ಯಾಕಿಂಗ್ ಆಗುತ್ತೆ. ಇದು ನಿಮಗೆ ಡೆಲಿವರಿ ಸಿಗೋಕೆ ಒಂದು 3-4 ಡೇಸ್ ಆಗ್ಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ನಾರ್ಮಲ್ ಮಾರ್ಕೆಟ್ ತರ ಲಿಕ್ವಿಡಿಟಿ ಇರಲ್ಲ. ಇಲ್ಲಿ ಇದರಲ್ಲಿ ಒಂದು NSE ಸ್ಟಾಕ್ ತಗೊಳ್ಳೋದಾಗ್ಲಿ, ಮತ್ತೊಂದು ಸ್ಟಾಕ್ ತಗೊಳಕ್ ಹೋದಾಗ ನೀವು ಇದನ್ನ ಓನ್ಲಿ ಫಾರ್ ಲಾಂಗ್ ಟರ್ಮ್ಗೆ ಅಂತ ಪ್ಲಾನ್ ಮಾಡಿ ತಗೊಳ್ಳಿ. ಯಾಕಂದ್ರೆ ಇಲ್ಲಿ ಲಿಕ್ವಿಡಿಟಿ ಅಷ್ಟೊಂದು ಇರಲ್ಲ. ಸೆಲ್ ಮಾಡ್ಬೇಕಂದಾಗ ಸ್ವಲ್ಪ ಸೆಲ್ಲರ್ನ ಸಿಗೋಕ್ಕೂ ಟೈಮ್ ತಗೊಳ್ಳೋದು. ಇಲ್ಲಿ ಒಂದು ಸ್ಲೋ ಪ್ರೊಸೆಸ್ ಆಗಿರುತ್ತೆ. ಅದಕ್ಕೋಸ್ಕರ ಮೊದಲೇ ನೀವು ತಗೋಬೇಕಾದ್ರೆ ಡಿಸೈಡ್ ಮಾಡಿ ತಗೊಳ್ಳಿ. ಒಂದು ಲಾಂಗ್ ಟೈಮ್ ಪ್ರಾಸ್ಪೆಕ್ಟಿವ್ ಇಟ್ಕೊಂಡು ಈ ಸ್ಟಾಕ್ ನ ನೀವು ಬೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಪ್ರೊಸೀಜರ್ ಇರುತ್ತೆ. ಡೆಲಿವರಿ ಬರೋಕ್ಕೆ ಅಟ್ಲೀಸ್ಟ್ ಮಿನಿಮಮ್ 3 to 4 ಡೇಸ್ ಆಗುತ್ತೆ. ಓಕೆ ಸರ್, ಇಲ್ಲಿ ಒಂದು NSE ಮಾತ್ರ ತಗೊಳಕ್ಕಾಗುತ್ತಾ? ಇಲ್ಲ, ಖಂಡಿತ. ಈ ಒಂದು ನಮ್ಮ ಪ್ಲಾಟ್ಫಾರ್ಮ್ ಲಾಗಿನ್ ಆಗೋ ಮುಖಾಂತರ ನೀವು NSE ಒಂದೇ ಅಲ್ಲ, ಸುಮಾರು IPOಗಳು ಬರೋದಿದೆ, ಬೋಟ್ ಇದೆ, OYO ರೂಮ್ಸ್ ಇದೆ, ಒಂದು HDFC ಸೆಕ್ಯೂರಿಟೀಸ್ ಇದೆ. ಈ ತರ ಸುಮಾರು ಅವೈಲೇಬಲ್ ಇದೆ, ಕಂಪನೀಸ್ಗಳಿದೆ. ಅದು ಕೂಡ ಬೈ ಮಾಡ್ಬೋದು. ಜಸ್ಟ್ ನಾನು NSE ಬಂದು ಯಾಕೆ ಹೇಳಿದೆ, ಅನಲೈಸ್ ಮಾಡಿದೆ ಅಂದ್ರೆ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತ ಒಂದು ಸ್ಟಾಕ್. ಇಲ್ಲಿ ತುಂಬಾ ಜನ NSE ತಗೋಬೇಕಂತ ಟ್ರೈ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಲಾಸ್ಟ್ ಟೈಮ್ 9,000 ಚಾರ್ಜ್ ಕೂಡ ಇತ್ತು. ಅದು ಇವಾಗ ಚಾರ್ಜ್ ಇಲ್ಲ. ತುಂಬಾ ಕ್ವಾಂಟಿಟಿ ತಗೋಬೇಕಂತ ಮಿನಿಮಮ್ ಕ್ವಾಂಟಿಟಿ ಜಾಸ್ತಿ ಇತ್ತು, ಇವಾಗಿಲ್ಲ. ಆಗ ಈಗ ಅನುಕೂಲ ಆಗಿದೆ. ಒಂದು 6 ಸ್ಟಾಕ್ ಒಂದು ಲಾಟ್ ಇರುತ್ತೆ. 11,000 ಮುಖಾಂತರ ನೀವು NSE ಸ್ಟಾಕ್ ನ ಪರ್ಚೇಸ್ ಮಾಡಬಹುದು. ಏನೇ ನಿಮ್ಮ ಒಂದು ಕ್ವಶನ್ಸ್ ಇರ್ಬೋದು, ಏನೇ ಒಂದು NSE ಬಗ್ಗೆ ಆಗಿರ್ಬೋದು, ಈ ಪ್ಲಾಟ್ಫಾರ್ಮ್ ಬಗ್ಗೆ ಆಗಿರ್ಬೋದು, ನೀವು ನಮ್ಮ ನಂಬರ್ಗೆ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಅಕೌಂಟ್ ಒಂದು ಓಪನಿಂಗ್ KYCಗೆ ನಾವು ಕೂಡ ಹೆಲ್ಪ್ ಮಾಡ್ತೀವಿ. ನಮ್ಮ ಒಂದು ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ ನಾಗವಾರ ಬಸ್ ಸ್ಟಾಪ್ ಹತ್ರ ಇದೆ. ಯಾರೆಲ್ಲ ಒಂದು ಸ್ಟಾಕ್ ಮಾರ್ಕೆಟ್ ಕಲಿ ಇಂಟ್ರೆಸ್ಟ್ ಇದೆ, ಮ್ಯೂಚುವಲ್
ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್, ಅನ್ಲಿಸ್ಟೆಡ್, ಫಾರೆಕ್ಸ್, ಆಪ್ಷನ್ಸ್ ಪ್ರತಿಯೊಂದು ಕೂಡ A to Z ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತೀವಿ. ಯಾರೆಲ್ಲ ಒಂದು ಇಂಟ್ರೆಸ್ಟೆಡ್ ಇದ್ದೀರಾ ನೀವು ಬಂದು ಜಾಯ್ನ್ ಆಗ್ಬೋದು, ಕಲಿಬೋದು. 1 ತಿಂಗಳು ಕಂಪ್ಲೀಟ್ ಕೋರ್ಸ್ ಇರುತ್ತೆ. ನಿಮ್ಗೆ ಒಂದು 3 to 4 ಡೇಸ್ ವರ್ಕ್ಶಾಪ್ ಇರುತ್ತೆ. ಅಟೆಂಡ್ ಮಾಡೋ ಮುಖಾಂತರ ಲೈಫ್ ಟೈಮ್ ಆನ್ಲೈನ್ ಸಪೋರ್ಟ್ ಕೂಡ ಇರುತ್ತೆ. ಬಂದು ಯಾರೆಲ್ಲ ಒಂದು ಇಂಟ್ರೆಸ್ಟ್ ಇದ್ದೀರಾ ಕಲಿಯೋರು ಕಲಿಬೋದು. ಇವಾಗ ಮಾರ್ಕೆಟಲ್ಲಿ ಕರೆಕ್ಷನ್ ನಡೀತಾ ಇದೆ. ಈ ಕರೆಕ್ಷನ್